ಹಾಯ್ ಹಲೋ ಸಲಾಮ್ ನಮಸ್ತೆ, ವೆಲ್ಕಮ್ ಟು ಕುಂದಾನಗಿರಿ ಪ್ರಾಪರ್ಟೀಸ್ ಬೆಳಗಾವಿ. ಇದು ಒಂದು ಮನೆ ತಂದಿದ್ದೀವಿ ನಿಮಗೋಸ್ಕರ ಫಾರ್ ಸೇಲ್ ಇನ್ ವಿದ್ಯಾನಗರ್. 40/60 ಪ್ಲಾಟ್ ದ ಈಸ್ಟ್ ಫೇಸಿಂಗ್ ಬುಡಾ ಅಪ್ರೂವ್ಡ್ ಕ್ಲಿಯರ್ ಟೈಟಲ್ ವಿತ್ ನ್ಯಾಷನಲೈಸ್ ಬ್ಯಾಂಕ್ ಲೋನ್ ಫೆಸಿಲಿಟಿ. ಟೋಟಲ್ ಈ ಮನೆ ಬಂದುಬಿಟ್ಟು 5,300 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ. ಲ್ಯಾಂಡ್ ಬಂದುಬಿಟ್ಟು 2,400 40/60 ಈಸ್ಟ್ ಫೇಸಿಂಗ್ ಇದೆ. ಕ್ಲಿಯರ್ ಟೈಟಲ್ ಆ್ಯಸ್ ಪರ್ ವಾಸ್ತು. ಮನೆಯೂ ವಾಸ್ತು ಕಂಪ್ಲೈಂಟ್ ಇದೆ, ಎಲ್ಲ ಕೇಳ್ಕೊಂಡು ಮಾಡಿರುವಂತಹ ಈ ಮನೆ. ಸ್ಪೆಷಲಿ ಇದರಲ್ಲಿ ಏನಪ್ಪ ಅಂದರೆ ಈ ಮನೆಯಲ್ಲಿ ಎಲ್ಲ ಮಟೀರಿಯಲ್ ಏನು ಯೂಸ್ ಆಗಿದೆ ಅದು ಎಕ್ದಮ್ ಪ್ರೀಮಿಯಮ್ ಆ್ಯಂಡ್ ಹೈ ಕ್ವಾಲಿಟಿ. ಕನ್ಸ್ಟ್ರಕ್ಷನು ಆ ಥರನೇ ಇದೆ, ಮನೇನೂ ಆ ಥರನೇ ಕಟ್ಟಿದ್ದೀವಿ, ಎಲಿವೇಶನ್ ಕೂಡ ಆ ಥರನೇ ಇದೆ. ಸೊ ಕ್ವಾಲಿಟಿ ಹೇಗಾಗಿದೆ ನಾವು ಎಲ್ಲ ತೋರಿಸ್ತೀವಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ, ಸೊ ಅದಕ್ಕೆ ಸ್ಪೀಡ್ ಮಾಡಿ ನೀವು ನೋಡ್ಕೋಬಹುದು. ಎಂಟ್ರ್ ಆಗಿದ ತಕ್ಷಣ ಎಲಿವೇಶನ್ ಡಿಸೈನನ್ನು ನೋಡ್ಕೊಳ್ಳಿ ಹೇಗಿದೆ ಅಂತ. ಅದರಲ್ಲಿ ಮತ್ತು ಗಾರ್ಡನನ್ನು ನೀವು ಮಾಡ್ಕೋಬಹುದು, ಅದರಲ್ಲಿ ಅದು ಚಂದ ಕಾಣಿಸುತ್ತೆ. ಕೆಳಗಡೆ ಎಲ್ಲ ಸ್ಪಾಟ್ಲೈಟ್ ಇದೆ, ಕೆಳಗಡೆನೂ ಗಾರ್ಡನ್ ಏರಿಯಾ ಅಂತ ಕೊಟ್ಟಿದ್ದೀವಿ. ಇದು ದೊಡ್ಡ ಗೇಟ್ ಬರುತ್ತೆ, ಗೇಟ್ ಓಪನ್ ಕ್ಲೋಸ್ ಆಗಿ ಕೆಳಗಡೆ ಫುಲ್ ಸ್ಟ್ರೀಟ್ ಪಾರ್ಕಿಂಗ್ ಬರುತ್ತೆ. ನಿಮ್ಗೆ ಎಷ್ಟು ಗಾಡಿ ಅದಾವೆ ಎಲ್ಲ ಗಾಡಿ ಇಲ್ಲಿ ಬರುತ್ತೆ. ಸೊ ಇದು ಗೇಟ್ ಓಪನ್ ಮಾಡಿದ ತಕ್ಷಣ ಈ ಕಡೆ ನಮ್ಗೆ ಬರುತ್ತೆ. ಇದು ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ ಇದೆ. ಟೈಲಿಂಗ್ ಕ್ವಾಲಿಟಿ ನೋಡ್ಕೊಳ್ಳಿ, ಇದು ಹೆವಿ ಡ್ಯೂಟಿ ಟೈಲಿಂಗ್ ಇದೆ, ಸ್ಪೆಷಲಿ ಪಾರ್ಕಿಂಗ್ಗೋಸ್ಕರ ಮಾಡಿರ್ತುವಂಥದ್ದು. ಈ ಕಡೆ ಬರುತ್ತೆ ಒಂದು ವಾಶ್ರೂಮ್ ಏರಿಯಾ, ಟಾಯ್ಲೆಟ್ ಆ್ಯಂಡ್ ವಾಶ್ರೂಮ್. ಆ ಕಡೆ ಬರುತ್ತೆ ಮೇಡ್ ರೂಮ್, ಈ ಕಡೆ ಬರುತ್ತೆ ಮೇಡ್ ರೂಮ್. ಈ ಕಡೆ ಬರುತ್ತೆ ಎಕ್ಸ್ಟ್ರಾ ಪ್ಯಾಸೇಜ್ ಏರಿಯಾ. ಇದು ಸ್ಪೆಷಾಲಿಟಿ ಈ ಥರದ್ದು ಏನಪ್ಪ ಅಂದರೆ ಈ ಕಡೆಯಿಂದ ಒಂದು ಸ್ಪೆಷಲ್ ಒಂದು ಇದು ಸ್ಟೇರ್ ಕೇಸ್ ಕೊಟ್ಟಿದ್ದೀವಿ, ಇಲ್ಲಿಂದ ತೋರಿಸ್ತೀವಿ. ಈ ಕಡೆ ಹೋಗಿ ಅಲ್ಲಿ ಎಂಟ್ರ್ ಆದರೆ ನಿಮ್ಮ ಮೇಡ್ ಏನಿದಾಳೋ ಇಲ್ಲಿಂದ ಹೋಗಿ ಸೀದಾ ಕಿಚನ್ಗೆ ಎಂಟ್ರ್ ಆಗ್ತಾರೆ. ಇಲ್ಲಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಬಂದಾರಪ್ಪ ಹೊರಗಿಂದ, ನಿಮ್ಮ ಪೌನೇರು ಬಂದಾರಪ್ಪ ಅಂದರೆ ಏನು ನಿಮ್ಮ ಮನೆಗೆ ವಸ್ತು ತೊಗೊಂಡು ಹೋಗ್ಬೇಕಂದ್ರೆ ಆ ವಸ್ತುಗಳನ್ನು ಇಲ್ಲಿಂದ ತೊಗೊಂಡೋಗಿ ಡೈರೆಕ್ಟ್ ಕಿಚನಲ್ಲಿ ಕೊಟ್ಟರು ಅವ್ರಿಗೆ ಗೊತ್ತಾಗಲ್ಲ. ಅದು ಒಂದು ಫೆಸಿಲಿಟಿ ಇದರಲ್ಲಿ ಬರುತ್ತೆ. ಸೊ ಅದು ಒಂದು ಬೆಸ್ಟ್ ಎಕ್ಸಸ್ ಡೈರೆಕ್ಟ್ ಟು ಕಿಚನ್, ಡೈರೆಕ್ಟ್ ಕಿಚನ್ಗೆ ಹೋಗಿ ತಲುಪುತ್ತೆ. ಸೊ ಈ ಕಡೆ ಎಲ್ಲ ಕನೆಕ್ಷನ್ಸ್ ಇಲ್ಲೇ ಇದೆ. ಈ ಕಡೆ ಬರುತ್ತೆ ನಿಮ್ದು ಬೋರ್ವೆಲ್ ಆ್ಯಸ್ ಪರ್ ವಾಸ್ತು, ಈ ಕಡೆನೇ ಬರುತ್ತೆ, ಈ ದಿಕ್ಕಿಗೆ ಬರುತ್ತೆ. ಟೋಟಲ್ 12,000 ಲೀಟರ್ ಟ್ಯಾಂಕ್ ಕೊಟ್ಟಿದ್ದಾರೆ. ಮೇಲ್ಗಡೆ ಏನು ಟ್ಯಾಂಕ್ ಬರುತ್ತೆ ಅದು 3,500 ಲೀಟರ್ ಬರುತ್ತೆ. ಬೋರ್ ನೀರು ಲ್ಯಾಬಲ್ಲಿ ಹೋಗಿ ಚೆಕ್ ಮಾಡಿದ್ದಾರೆ, ಅದು ಕುಡಿಯೋಕ್ಕೆ ಬರುತ್ತೆ. ಕಾರ್ಪೊರೇಷನ್ ವಾಟರ್ ಫೆಸಿಲಿಟಿನೂ ಇದೆ. ಸೊ ಎಲ್ಲನೂ ನೀವು ಯುಟಿಲೈಸ್ ಇಲ್ಲಿ ಮಾಡ್ಕೋಬಹುದು. ಬೆಸ್ಟ್ ಕೊಟ್ಟಿದ್ದು ಎಲ್ಲ ಇದರಲ್ಲಿ ಫೆಸಿಲಿಟಿ. ಸೊ ಇಲ್ಲಿಂದ ನಾವು ನಿಮಗೆ ತೋರಿಸ್ತಿದ್ವಿ. ಇನ್ನು ಆ್ಯಸಿಡ್ ವಾಷಿಂಗ್ ಇದು ಪೆಂಡಿಂಗ್ ಇದೆ, ನಾವು ಕ್ಲೀನ್ ಮಾಡಿಲ್ಲ. ಮನೆ ಒಳಗಡೆನೂ ಸ್ವಲ್ಪ ಕೆಲಸ ಇದೆ, ಸೊ ಎಲ್ಲ ಡೀಟೇಲ್ ಹೇಳ್ತಿರ್ತೀವಿ. ಈ ಗೇಟ್ ಒಂದು ನಾನು ತೋರಿಸೋದು ನಿಮ್ಗೆ ಬರುತ್ತೆ. ಸೊ ಈ ಗೇಟ್ ಏನಿದೆ ಇದು ವಾಕೇಬಲ್ ಗೇಟ್ ಇದೆ. ಇಲ್ಲಿಂದ ಕೆಳಗಡೆ ಬಂದು ಇಲ್ಲಿಂದ ಆ ಮೇನ್ ಗೇಟ್ ಕ್ಲೋಸ್ ಇದ್ದರೆ ಈ ಗೇಟಿಂದ ಮೇಲೆ ಬರ್ಬೋದು. ಸೊ ಇಲ್ಲಿಂದ ಆ ಸ್ಟೇರ್ ಕೇಸ್ ಎಂಟ್ರೆನ್ಸ್ ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟಿದ್ದೀವಿ ಆಸ್ ಪರ್ ವಾಸ್ತು. ಈ ಕಡೆ ಎಲ್ಲ ಸ್ಪಾಟ್ಲೈಟ್ 4 ವೇ ಸ್ಪಾಟ್ಲೈಟ್ಸ್ ಇದೆ, ಲೈಟ್ ಕಲರ್ ಥೀಮ್ ಇದೆ, ಗ್ರನೈಟ್ ಎಂಟಿ ಸ್ಕಿಡ್ ಇದೆ. ಸೊ ಸ್ಲಿಪ್ ಆಗಲ್ಲ, ಕ್ವಾಲಿಟಿ ನೋಡ್ಕೊಳ್ಳಿ, ಚೆಂದ ಇರುತ್ತೆ. ಕ್ಲೀನ್ ಇದ್ದರೆ ಭಾಳ ಕಾಣ್ತಿತ್ತು, ಇವಾಗ ಆ ಥರ ಕ್ಲೀನ್ ಮಾಡಿಲ್ಲ, ಯಾಕಂದರೆ ಅದು ಮಳೆ ಗಾಳ ಇವಾಗ ನಡೀತಾ ಇದೆ, ಮಳೆ ಬಹಳ ಇದೆ. ಸೊ ಅದು ಕ್ಲೀನ್ ಮಾಡಿದ್ರು ಮತ್ತು ಹಾಗೆ ಆಗುತ್ತೆ. ಈ ಕಡೆ ಓಪನ್ ಟು ಸ್ಕೈ ನಿಮಗೆ ಕೊಟ್ಟಿದ್ದೀವಿ. ನೀವು ಬೇಕಂದರೆ ಇದಕ್ಕೆ ಟಫನ್ ಗ್ಲಾಸ್ ಮಾಡ್ಕೋಬಹುದು, ಅಥವಾ ಬೇರೆ ನೀವು ಗಾರ್ಡನ್ ಟೈಪ್ ಏನಾರು ಮಾಡಬೇಕಪ್ಪ ಅಂದ್ರೆ ಈ ಕಡೆ ಮಾಡ್ಕೋಬಹುದು. ಆ ಓಪನ್ ಸ್ಪೇಸಲ್ಲಿ ಅದಕ್ಕೆ ಶಾಂಡೆಲಿಯರ್ಸ್ ನೀವು ಹಾಕ್ಕೋಬೋದು, ಅದೊಂದು ಓಪನ್ ಸ್ಪೇಸ್ ಕೊಟ್ಟಿದ್ದೀವಿ. ಸೊ ಮೇಲ್ ಬಂದ ತಕ್ಷಣ ಈ ಕಡೆ ಏರಿಯಾ ನೋಡ್ಕೊಳ್ಳಿ, ಅದು ಗಾರ್ಡನ್ ಟೈಪ್ ಏರಿಯಾ ನಿಮಗೆ ನಾವು ಕೊಟ್ಟಿದ್ದೀವಿ. ಈ ಕಡೆ ಕಂಪ್ಲೀಟ್ ಗಾರ್ಡನ್ ಥರ ಆಗಿ ಬಂದು ಆ ಕಡೆ ಹೊರಗಡೆ ಹೋಗುತ್ತೆ, ಅದಕ್ಕೂ ಸ್ಪಾಟ್ ಲೈಟ್ ಬಂದಿದೆ. ಈ ಕಡೆ ವಾಶ್ರೂಮ್ ಬರುತ್ತೆ. ಸೊ ಅದಕ್ಕೆ ವೆಂಟಿಲೇಷನ್ಗೋಸ್ಕರ ಆ ಕಡೆ ವಿಂಡೋ ಇದೆ. ಆ ವಾಶ್ರೂಮ್ ಕಾಮನ್ ವಾಶ್ರೂಮ್ ಆ್ಯಂಡ್ ಟಾಯ್ಲೆಟ್ ಆ ಕಡೆ ಬರುತ್ತೆ. ಸೊ ವೆಂಟಿಲೇಷನ್ ಈ ಕಡೆ ಬರುತ್ತೆ. ಕಂಪ್ಲೀಟ್ ಇದು ಗ್ರೀನ್ ಗ್ರಾಸಲ್ಲಿ ಕೊಟ್ಟಿದ್ದೀವಿ. ಈ ಡೋರ್ ಬಂದುಬಿಟ್ಟು ದಾಂಡೇಲಿ ಸಾಗ್ವಾನ್ ಒರಿಜಿನಲ್ ಅಲ್ಲಿಂದ ತಂದಿದ್ದು, ಒಂದೇ ಕಟ್ಟಿಗೆಯಲ್ಲಿ ಚೌಕಟ್ಟು ಹಾಗೂ ಡೋರ್ ಮಾಡಿದ್ದೀವಿ. ವಿನಿಯರ್ ಇದು ಕೆಲಸ ಎಲ್ಲ ಕಡೆ ಇದೆ, ಅದು ಎಲ್ಲ ತೋರಿಸ್ತೀನಿ. ಹ್ಯಾಂಡಲ್ ನೋಡಿ ಕಸ್ಟಮೈಸ್ ಡಿಸೈನ್ ಮಾಡಿದ್ದೀವಿ ಈ ಥರ. ಸೊ ಇದರಲ್ಲಿ ಬೆಸ್ಟ್ ಲುಕ್ ಬರುತ್ತೆ, ಎಕ್ದಮ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದು ಡೋರ್ ಇದೆ. ಲಾಕು ತೋರಿಸ್ತೀನಿ, ಗೋದ್ರೇಜ್ ಲಾಕ್ ಇದೆ, ಅದು ಹೈ ಕ್ವಾಲಿಟಿ ಲಾಕ್ ನಾವು ತಂದಿದ್ದೀವಿ. ಇದರಲ್ಲಿ ಡಬಲ್ ಲಾಕ್ ಆಗುತ್ತೆ. ಸೊ ಇದೊಂದು ಸ್ಟ್ಯಾಂಡರ್ಡ್ ಲಾಕು ಕೊಟ್ಟಿದ್ದೀವಿ. ಸೊ ಈ ಕಡೆ ಬಟನ್ ಬರುತ್ತೆ, ನೀವು ಆಪ್ರೇಟಲ್ಲಿಂದ ಮಾಡ್ಕೋಬೋದು. ಡೋರ್ ಹೀಗಾಗಿ ಕ್ಲೋಸ್ ಇಲ್ಲಿಂದ ಶಟ್ ಆಗುತ್ತೆ. ಸೊ ಇದಕ್ಕೆ ಬಂದ್ ಮಾಡಿದ್ರು ಬ್ಯಾಕ್ ಸೈಡಿಂದ ನೋಡಿದ್ರು ನಿಮಗೆ ಕ್ವಾಲಿಟಿ ಗೊತ್ತಾಗುತ್ತೆ. ಇದು ಒಂದು ಬೆಸ್ಟ್ ಹ್ಯಾಂಡಲ್ ಇಲ್ಲಿ ಕೊಟ್ಟಿದ್ದೀವಿ. ಸೊ ಈ ಥರ ಇದು ಫಿನಿಶಿಂಗ್ ಬರುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲಿವಿಂಗ್ ಏರಿಯಾ. ಇಲ್ಲಿ ಬಂದರೆ ಒಂದು ಗ್ರಿಲ್, ಸೇಫ್ಟಿ ಗ್ರಿಲ್ ಇದೆ. ಇದು ದೊಡ್ಡ ಒಂದು ವಿಂಡೋ ಇದೆ, ಭಾಳ ಬಿಗ್ ಸೈಜ್ ವಿಂಡೋ ಇದೆ. ಅದು UPVC WPVC ಇದೆ, ಆ್ಯಂಟಿ ನಾಯ್ಸ್ ಇದೆ, ಎಕ್ದಮ್ ಸ್ಟ್ಯಾಂಡರ್ಡ್ ಕ್ವಾಲಿಟಿಯಲ್ಲಿ. ಇದು ನೋಡಿ ಎಷ್ಟು ಹೆವಿ ಇದೆ. ಸೊ ಹೊರಗಡೆಯಿಂದ ಇವಾಗ ಸೌಂಡ್ ಬರುತ್ತೆ, ಪಕ್ಷಿಗಳ ಸೌಂಡ್ ಬರ್ತಾ ಇದೆ. ಕ್ಲೋಸ್ ಮಾಡಿದ್ರೆ ಸೌಂಡ್ ಆಫ್. ಆ್ಯಂಟಿ ನಾಯ್ಸ್ ಇದೆ, ಸೌಂಡ್ ಬರಲ್ಲ ಹೊರಗಡೆ.
ಈ ಕಡೆ ಇದು ಕಟ್ಗಿ ಕಂಪ್ಲೀಟ್ ಸಾಗವಾನ್ ಕಟ್ಗಿ ಇಲ್ಲಿದೆ. ಇದು ಕಸ್ಟಮೈಸ್ ಡಿಸೈನ್ ಮಾಡಿದ್ದು. ಈ ಥರ ಇವಾಗ ಡಿಸೈನ್ ಯಾರು ಕೊಡ್ತಾ ಇಲ್ಲ, ಯಾಕಂದರೆ ಬ್ಯಾಲ್ಕನಿನೂ ಯಾರು ಇವಾಗ ಏನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದರಲ್ಲಿ ಎಲ್ಲರೂ UPVC ಅಥವಾ ಫ್ರೆಂಚ್ ಡೋರ್ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಗ್ಲಾಸ್ ಪ್ಲಸ್ ಈ ಥರ ಡೋರ್ ಬಂದಿದೆ. ಕೆಳಗಡೆ ಎಕ್ದಮ್ ಸ್ಟ್ಯಾಂಡರ್ಡ್ ಲಾಕ್ಸು ಇದಕ್ಕೇನು ಕೊಟ್ಟಿದ್ದಾರೆ ಅದು ಎಕ್ದಮ್ ಹೈ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ. ಸೊ ಈ ಕಡೆ ಬರುತ್ತೆ ಕಿಚನ್ ಏರಿಯಾ. ಸೊ ಈಗ ನಿಮ್ಗೆ ಫಸ್ಟ್ ಇದು ನಾನು ಹೊರಗಡೆಯಿಂದ ತೋರಿಸ್ತೀನಿ, ಆಮೇಲೆ ಒಳಗಡೆ ಎಲ್ಲ ತೋರಿಸ್ತೀವಿ. ಇಲ್ಲಿಂದ ಎಂಟರ್ ಆದ ತಕ್ಷಣ ಫ್ರಂಟ್ ವೇ ನಾವು ಹೊರಗಿಂದ ಏನು ತೋರಿಸಿದ್ವಿ ಈ ಕಡೆ ಬರುತ್ತಾ, ಇದು ಗ್ಯಾಲರಿ. ಇಲ್ಲಿ ಮೇಲ್ಗಡೆ ನಿಮಗೆ ನಾವು ಸ್ಲೈಡಿಂಗ್ ಲೈಟ್ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಅಡ್ಜಸ್ಟೇಬಲ್ ಮೇಲ್ಗಡೆ ಲೈಟ್ ಇದೆ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಕೆಳಗಡೆ ಇದೆ ಗ್ಯಾಲರಿ ಇದೆಲ್ಲ, ವಿಡ್ತ್ ನೋಡ್ಕೊಳ್ಳಿ ಹಾಗೂ ಲೆಂತ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಎಕ್ದಮ್ ಸ್ಟ್ಯಾಂಡರ್ಡ್ ಟೈಲಿಂಗ್ ಇದೆ. ಈ ಕಡೆ ಮತ್ತು ನಾವು ಕೊಟ್ಟಿದ್ದೀವಿ ಒಂದು ಪ್ರೈವೇಟ್ ಗಾರ್ಡನ್ ಏರಿಯಾ. ನಾನು ಕೆಳಗಡೆಯಿಂದ ಹೇಳಿದ್ದೆ ಈ ಕಡೆ ಗಾರ್ಡನ್ ಮಾಡ್ಕೋಬೋದು ಅಂತ. ಇಲ್ಲಿಂದ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ಮುಂದೆ ಬಂದು ನಾವು ತೋರಿಸ್ತೀವಿ ಇಲ್ಲಿಂದ. ಸೊ ಈ ಕಡೆ ಬಂದರೆ ನಿಮಗೆ ಗೊತ್ತಾಗತ್ತೆ ಆ ಕಡೆ ಹೇಗಿದೆ. ಈ ಕಡೆ ಎಲ್ಲ ಗಾರ್ಡನ್ ಮಾಡ್ಕೋಬಹುದು, ಆ ಕಡೆ ಹೋದರೆ ಎಲ್ಲ ನಿಮಗೆ ಗೊತ್ತಾಗತ್ತೆ. ಸೊ ಇದು ಒಂದು ಬೆಸ್ಟ್ ಡಿಸೈನಲ್ಲಿ ಕಟ್ಟಿರುವಂತಹ ಮನಿ. ಟೋಟಲ್ 5300 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಅಂತ ನಾನು ಮೊದಲೇ ನಿಮ್ಗೆ ಹೇಳಿದ್ದೆ. ಇವಾಗ ನಾನು ಮೇಲಿನ ತೋರಿಸ್ತೀನಿ. ಇದು ಪ್ಲೌಡಲ್ಲಿ ಮಾಡಿರುವಂತಹ ಕೆಲಸ. POP ಫಾಲ್ ಸೀಲಿಂಗ್ ಎರಡು ಮಿಕ್ಸ್ ಮಾಡಿ ಪ್ಲೌಡ್ ಹಾಗೂ POP ಪ್ಲಾಸ್ಟರ್ ಇಲ್ಲಿ ಮಾಡಿದ್ದೀವಿ. ಸ್ಪಾಟ್ ಲೈಟ್ಸ್ ಏನಿದೆ ಅದು ಎಕ್ದಮ್ ಸ್ಟ್ಯಾಂಡರ್ಡ್ ನ್ಯೂ ಬಂದಿದೆ. ಯಾಕಂದರೆ ಮೊದಲು ಬರ್ತಿದ್ದು ಅದು LED ಲೈಟ್ಸ್ ಅದು ಬೇರೆ ಇರ್ತಿದ್ವಿ. ಇವಾಗ ಏನು ಬಂದಿದೆ ಅದು ಒಳಗಡೆ ಇರುತ್ತೆ, ಎಕ್ದಮ್ ಒಳಗಡೆ ಲೈಟ್ ಇರುತ್ತೆ, ಬ್ರೈಟ್ ಸ್ಪಾಟ್ ಬಂದು ಬೀಳುತ್ತೆ. ಇವಾಗ ಲೇಟೆಸ್ಟ್ ನಡೀತಾ ಇರೋದು ಇದೇ ಲೈಟ್ಸ್. ಸೊ ಅದೇ ಲೈಟ್ ಇಲ್ಲೇ ಯೂಸ್ ಮಾಡಿದ್ದಾರೆ. ಸೊ ಈ ಪೂರ್ತಿ ಏನು ಏರಿಯಾ ಇದೆ ಇದು ಲಿವಿಂಗ್ ಏರಿಯಾ. ಈ ಕಡೆ ಪಾರ್ಟೇಷನ್ ಬರುತ್ತೆ, ನಿಮಗೆ ಬೇಕಂದರೆ ಈ ಕಡೆ ನಾವು ಪಾರ್ಟೇಷನ್ ಕೊಡ್ತಾ ಇದ್ದೀವಿ. ಸೊ ನೀವಿಲ್ಲಿ ಬ್ರೇಕ್ಫಾಸ್ಟ್ ಟೇಬಲ್ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಕಂಪ್ಲೀಟ್ ಕ್ಲೋಸ್ ಮಾಡ್ಕೊಂಡು ಕಿಚನ್ ಆ ಕಡೆ ಓಪನ್ ಮಾಡಿದ್ರೆ ಈ ಕಡೆಯಿಂದ ಎಂಟರ್ ಆದರೆ ಈ ಕಡೆ ನೀವು TV ಪ್ಯಾನಲ್ ಮಾಡ್ಕೋಬೋದು. ಎರಡು ಆಪ್ಷನ್ ಇಲ್ಲೇ ಇದೆ, ಕಸ್ಟಮೈಸ್ ಆಪ್ಷನ್ ಇದೆ. ಸೊ ಈ ಕಡೆ ಕಿಚನ್, ಇಲ್ಲಿ ನಿಮ್ಮ ಸಿಂಕ್ ಬರುತ್ತೆ, ಇಲ್ಲಿಯೂ ಕೂಡ ವಿಂಡೋ ಕೊಟ್ಟಿದ್ದಾರೆ. ಸೊ ಈ ವಿಂಡೋನು ನೀವು ಓಪನ್ ಮಾಡಿ ಈ ಥರ ಓಪನ್ ಮಾಡಿ ಮಾಡ್ಕೋಬೋದು. ಇಲ್ಲಿಂದ ಗಾರ್ಡನ್ ಇದೆ. ನೀವು ಇಲ್ಲಿ ಏನು ಬೇಕಪ್ಪ ಅಂದರೆ ನೀವು ಸ್ವಲ್ಪ ಕರಿಬೇವ ಕೊತ್ತಂಬರಿ ಆ ಗಮಲೆಯಲ್ಲಿ ಇಟ್ಟರೆ ಇಲ್ಲಿಂದ ತಕ್ಕೊಂಡು ಮನೆಯಲ್ಲಿ ಯೂಸ್ ಮಾಡ್ಕೋಬೋದು. ಈ ಗ್ರನೈಟ್ ಅದ, ವೈಟ್ ಅದ, ಆ್ಯಸ್ ಪರ್ ವಾಸ್ತು ಅದು ಚೆನ್ನಾಗಿರುತ್ತೆ. ಕೆಳಗಡೆ ಮಾಡ್ಯುಲರ್ ಕಿಚನ್ ಬಂದರೆ ನಿಮಗೆ ಇಲ್ಲಿ ಕಾಲಿಗೆ ಹತ್ತಲ್ಲ, ಇದು ಬೆಸ್ಟ್ ಆಪ್ಷನ್ ಇವಾಗ ಎಲ್ಲರೂ ಕೊಡ್ತಾ ಇದ್ದಾರೆ. ಸೊ ಈ ಕಡೆ ನಿಮಗೆ ಈ ಕೌಂಟರ್ ಟಾಪ್ ಬಹಳ ದೊಡ್ಡದಿದೆ, L ಶೇಪಲ್ಲಿ ಕೊಟ್ಟಿದ್ದಾರೆ. ಸೊ ಈ ಏರಿಯಾ ಏನು ಬರುತ್ತಾ, ಈ ಕಡೆ ನಿಮ್ಮ ಡೈನಿಂಗ್ ಟೇಬಲ್ ಬರುತ್ತೆ. ಇದು ಡೈನಿಂಗ್ ಏರಿಯಾ. ಈ ಕಡೆ ಯುಟಿಲಿಟಿ. ಈ ಡೋರ್ ನೋಡ್ಕೊಳ್ಳಿ, ಎಲ್ಲ ರೂಮಲ್ಲಿ ಮತ್ತು ಎಲ್ಲೆಲ್ಲಿ ಡೋರ್ ಎಕ್ಸ್ಟ್ರಾ ಯೂಸ್ ಆಗಿದೆ ಪ್ಲಾಂಟೆಕ್ಸ್ ಕಂಪ್ನಿದು. ಇದು ನಿಮಗೆ ಹ್ಯಾಂಡಲ್ಸ್ ಬರುತ್ತೆ, ಎಕ್ದಮ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಆಮೇಲೆ ಈ ಕಡೆ ಬರುತ್ತೆ ಯುಟಿಲಿಟಿ ಏರಿಯಾ. ನಿಮ್ಮ ವಾಷಿಂಗ್ ಮಷಿನ್ ಏನಿದೆ, ನಿಮ್ಮ ಅರಿವಿ ತೊಳೆಯೋದು ಎಲ್ಲ ಏರಿಯಾ ಬಂದು ನೋಡ್ಕೊಳ್ಳಿ ಹೇಗಿದೆ ಅಂತ. ಸೊ ಈ ಕಡೆಯಿಂದ ನಾವು ತೋರಿಸ್ತೀವಿ. ಇದು ಕಂಪ್ಲೀಟ್ ಏರಿಯಾ ಏನಿದೆ, ಈ ಕಡೆ ನಿಮ್ಮ ವಾಷಿಂಗ್ ಮಷಿನ್ ಬರುತ್ತೆ, ನಿಮ್ಮ ಬಾಂಡೆ ಗಿಂಡೆ ತೊಳೆಯೋಕೆ ಈ ಜಾಗ. ಆಮೇಲೆ ಈ ಗೇಟ್ ನಾವು ತೋರಿಸಿದ್ದು ಕೆಳಗಡೆಯಿಂದ ಹೇಳಿದ್ದು ಇದೇ ಗೇಟ್. ಈ ಗೇಟ್ ಓಪನ್ ಮಾಡಿ ಮೇಡ ಒಳಗಡೆ ಬರ್ತಾಳೆ. ಸೊ ಈ ಕಡೆ ಹೋದರೆ ನಾವು ಸೀದಾ ಕೆಳಗಡೆ ಹೋಗ್ತೀವಿ. ಆ ಕಡೆ ಬರುತ್ತಾ ಅದು ಕೆಳಗಡೆ ಏರಿಯಾ. ಅಲ್ಲಿಂದ ಮೇಡ್ ಬಂದರೆ ಯಾರು ನೀವು ಬಂದರೆ ಏನೂ ನೀವು ತೊಂದರೆ. ಸೊ ಇಲ್ಲಿಂದ ಕಿಚನ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಪ್ಲಸ್ ಮತ್ತು ಈ ಕಡೆ ಒಂದು ಬೇರೆ ಸೆಕ್ಷನ್, ಈ ಕಡೆ ಒಂದು ಗಾರ್ಡನ್ ಟೈಪ್ ಏರಿಯಾ ಮಾಡಿದ್ದೀವಿ. ಅದು ಹೇಗೆ ಕನೆಕ್ಟ್ ಆಗುತ್ತೆ ಅದು ತೋರಿಸ್ತೀನಿ. ಮೇಲ್ಗಡೆ ಎಲ್ಲ ಗ್ರಿಲ್ ಇದೆ, ಇದು ಕಂಪ್ಲೀಟ್ ಗ್ರಿಲ್ಲಲ್ಲಿ ಪ್ಯಾಕ್ ಮಾಡಿದ್ದೀವಿ ಸೇಫ್ಟಿಗೋಸ್ಕರ. ಓಕೆ, ಆ ಕಡೆ ಸೇಫ್ಟಿ ಇದೆ. ಪ್ಲಸ್ ಇದು ಕೆಳಗಡೆ ಸ್ಟಿಲ್ ಪಾರ್ಕಿಂಗ್ ಇದೆ, ಮೇಲ್ಗಡೆ ಅಷ್ಟು ಹೈಟ್ ಆಗುತ್ತೆ ಯಾರು ಬರಲ್ಲ, ಆದರೂ ಸೇಫ್ಟಿಗೋಸ್ಕರ ಕಟ್ಟಿದ್ದೀವಿ. ಈ ಫಾಲ್ ಸೀಲಿಂಗ್ ಡಿಸೈನ್ ಇಲ್ಲಿ ಕಟ್ಟಿಗೆ ಯೂಸ್ ಮಾಡಿಲ್ಲ, ಮೇಲ್ಗಡೆ ನೋಡ್ಕೊಳ್ಳಿ LED ಪ್ಯಾನಲ್ಸ್ ಕೊಟ್ಟಿದ್ದೀವಿ, ಸ್ಪಾಟ್ ಲೈಟ್ ಇದೆ. ಸೊ ಈ ಸೆಕ್ಷನ್ನಿಂದ ಮತ್ತೆ ಈ ಕಡೆ ನಾವು ಬರ್ತೀವಿ. ನೀವು ಡೈನಿಂಗ್ ಟೇಬಲ್ ಈ ಕಡೆನೂ ಮಾಡ್ಕೋಬೋದು, ಆ ಕಡೆನೂ ಇಟ್ಕೋಬೋದು. ಈ ಕಡೆನೂ ಡೈನಿಂಗ್ ಟೇಬಲ್ ಮಾಡಿದ್ರೆ ಇಲ್ಲಿ ಒಂದು ಸ್ಪೆಷಲ್ ನಾವು ಬಾಕ್ಸಲ್ಲಿ ಮತ್ತೆ ಪ್ಲೈಡ್ ಯೂಸ್ ಮಾಡಿ POP ಮಾಡಿದ್ದೀವಿ. ಇದರಲ್ಲಿ ಫ್ಯಾನ್ ಬರುತ್ತೆ. ಸೊ ಈ ಕಡೆ ಡೈನಿಂಗ್ ಟೇಬಲ್ ನಿಮ್ಮ ಆರಾಮ್ 6 ಸೀಟರ್ 8 ಸೀಟರ್ ಡೈನಿಂಗ್ ಟೇಬಲ್ ನೀವು ಇಟ್ಕೋಬಹುದು. ಸೊ ಈ ಏರಿಯಾ ಬಂದುಬಿಟ್ಟು ಈ ಕಡೆಯಿಂದ ಗ್ಲಾಸ್ ಪಾರ್ಟೇಷನ್ ಇದೆ. ಸೊ ಇಷ್ಟು ಸುಂದರವಾದ ಫಿನಿಶಿಂಗ್ ನೋಡಿ. 8-9 ಫೀಟ್ ಹೈಟಲ್ಲಿ ಈ ಗ್ಲಾಸ್ ಚಾನಲ್ಸಲ್ಲಿ ಇರುತ್ತೆ, ಸ್ಮೂತಾಗಿ ಈ ಥರ ಹೋಗುತ್ತೆ. ಸೊ ಈ ಕಡೆ ಬಂದರೆ ನೀವು ಮತ್ತೆ ಒಂದು ಸ್ಪೆಷಲ್ ಗಾರ್ಡನ್ ಏರಿಯಾ, ಈ ಕಡೆ ನೀವು ಗಾರ್ಡನ್ ಮಾಡ್ಕೋಬೋದು. ಇಲ್ಲಿಂದ ಮತ್ತೊಂದು ಗೇಟ್ ಇದೆ ಆ ಕಡೆ ಹೋಗೋಕ್ಕೆ. ಸೊ ಆ ರೂಮಿಂದ ಏನು ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಹೊರಗಡೆ ಬರುತ್ತೆ, ಆ ಗೇಟ್ ಇದೆ. ಆ ಗೇಟಿಂದ ಬಂದು ಆ ಕಡೆ ಬಂದರೆ ಅದು ಫಸ್ಟ್ ಏನು ಗಾರ್ಡನ್ ಏರಿಯಾ ತೋರಿಸಿದ್ದೆ ಅಲ್ಲಿ ಬಂದು ಮೇನ್ ಎಂಟ್ರೆನ್ಸ್ ಡೋರ್ ಇದೆ, ಆ ಕಡೆ ಬರ್ತೀರಾ. ಸೊ ಇದು ಆಯಿತು ಡೈನಿಂಗ್ ಏರಿಯಾ. ಇದು ನೋಡಿ ಹೇಗಿದೆ ಸುಂದರವಾದ. ಇದು ಏನಿದೆಯಪ್ಪ ಅಂದರೆ ಗ್ಲಾಸಲ್ಲಿ ಈ ಪ್ಲೌಡಲ್ಲಿ ಕಸ್ಟಮೈಸ್ ಮಾಡಿದ್ದೀವಿ. ವಾಸ್ತು ಎಲ್ಲಿನೂ ಬರುತ್ತೆ. ಸೊ ನೀವು ಕೇಳ್ಕೊಂಡ್ರೆ ಗೊತ್ತಾಗತ್ತೆ ಹೇಗಿದೆ ಅಂತ. ಈ ಕಡೆ ಎಲ್ಲ ಗ್ಲಾಸ್ ಬರುತ್ತೆ, ನಾವು ಇನ್ನೂ ಫಿಟ್ ಮಾಡಿಲ್ಲ. ಓಪನ್ ಮಾಡಿದ ತಕ್ಷಣ ಸೊ ಇದು ಒಂದು ಸುಂದರವಾದ ಲುಕ್. ಇಲ್ಲಿ ಬರುತ್ತೆ ದೇವರ ಕೋಣೆ, ದೇವರ ಮನೆ, ಪೂಜಾ ರೂಮ್ ಅಂತ ಹೇಳಬಹುದು. ಎಕ್ದಮ್ ಸ್ಟ್ಯಾಂಡರ್ಡ್ ಮಸ್ತ್
ಡಿಸೈನ್ ಮಾಡಿದ್ದೀವಿ. ಒಂದು ಮಂದಿರ ಥರನೇ ಕಾನ್ಸೆಪ್ಟ್ ಆ ಥರ ಮಾಡಿದ್ದೀವಿ. ಎಕ್ದಮ್ ಚಂದ ಆದಂತಹ ಕೆಲಸ ಆಗಿದೆ, ಫೈನ್ ಫಿನಿಶಿಂಗ್ ಆಗಿದೆ. ಸೊ ಅದೇ ಮೇನ್ ಡೋರ್ ಎಂಟ್ರೆನ್ಸ್ ಬರುತ್ತೆ. ಸೊ ಇಲ್ಲಿಂದ ನಾವು ಹೋದರೆ ಈ ಕಡೆ ಬರುತ್ತೆ ಕಾಮನ್ ವಾಶ್ರೂಮ್ ಆ್ಯಂಡ್ ಟಾಯ್ಲೆಟ್ಸ್. ಈ ಥರ ನಿಮಗೆ ಲೈಟ್ ಕೊಟ್ಟಿದ್ದೀವಿ, ಆ ಕಡೆನೂ ಇದೆ. ಸೊ ಈ ಕಡೆ ಸ್ಟೋರೇಜ್ ಏರಿಯಾ. ಇಲ್ಲಿ ನೀವು ಕ್ಲೌಡ್ ಕೆಲಸ ಅಲ್ಲಿ ಮಾಡ್ಕೊಂಡ್ರೆ ಫರ್ನಿಚರಲ್ಲಿ ಸ್ವಲ್ಪ ಪ್ಯಾಕ್ ಆತಂದ್ರೆ ನಿಮ್ದೆಲ್ಲ ಎಕ್ಸ್ಟ್ರಾ ಸಾಮಾನು ನೀವು ಇಲ್ಲೇ ಇಡ್ಬೋದು. ಒಳಗಡೆ ಇದೆ ಕಾಮನ್ ವಾಶ್ರೂಮ್ ಆ್ಯಂಡ್ ಟಾಯ್ಲೆಟ್. ಟೋಟಲ್ ಏನು ಫಿಟ್ಟಿಂಗ್ ಇದೆ ಎಲ್ಲ ಕೆರ್ವಿಟ್ ಫಿಟ್ಟಿಂಗ್ ಕೊಡ್ತಾ ಇದ್ದಾರೆ. ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆ. ಅದರಲ್ಲಿ ಇಟಾಲಿಯನ್ ಫಿನಿಶಿಂಗ್ ಬರ್ತದೆ. ಅದೇ ಕಂಪ್ನಿ ನಾವು ಕೊಡ್ತಾ ಇದ್ದೀವಿ. ಇಟಾಲಿಯನ್ ಫಿನಿಶಿಂಗಲ್ಲಿ ಎಲ್ಲ ಟೈಲಿಂಗ್ ಗೀಲಿಂಗ್ ಎಲ್ಲ ಬರುತ್ತೆ. ಈ ಕಡೆ ನೋಡಿ ಡೋರ್ ಇದಕ್ಕೂ ಕಸ್ಟಮೈಸ್ ಮಾಡಿದ್ದಾರೆ. ಸೊ ಇದು ನಾನು ಕ್ಲೋಸ್ ಮಾಡಿ ತೋರಿಸ್ತೀನಿ. ಈ ಥರ ಡೋರ್ಗೆ ಕಂಪ್ಲೀಟ್ ಕಟ್ಟಿಗೆಯಲ್ಲಿ ಕೆಲಸ ಆಗಿದೆ, ಪ್ಲೌಡಲ್ಲಿ ಕೆಲಸ ಆಗಿರುತ್ತೆ. ಸೊ ಇದು ಸೇಮ್ ಡಿಸೈನ್ ಬರುತ್ತೆ, ಸೇಮ್ ಡೋರ್ ಬರುತ್ತೆ. ಇಲ್ಲಿಂದ ಓಪನ್ ಆದ ತಕ್ಷಣ ನಾವು ಬರ್ತೀವಿ ಫಸ್ಟ್ ಬೆಡ್ರೂಮ್. ಇದು ಫಸ್ಟ್ ಫ್ಲೋರಲ್ಲಿ, ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಬೆಡ್ರೂಮ್. ದೊಡ್ಡದಾದಂಥ ಬೆಡ್ರೂಮ್ ಇದೆ. ಇಲ್ಲಿ ಕೂಡ ಫಾಲ್ ಸೀಲಿಂಗ್ ಪ್ಲಸ್ ಇದೇ ಥರ ಡಿಸೈನ್ ಯೂಸ್ ಮಾಡಿದ್ದೀವಿ. ಕರ್ವ್ ಶೇಪಿಂಗಲ್ಲಿ ಡಿಸೈನ್ ಆಗಿದೆ. ವುಡನ್ ಫಿನಿಶಿಂಗಲ್ಲಿ ಟೈಲಿಂಗ್ ಕೊಟ್ಟಿದ್ದೀವಿ. ಈ ಕಡೆ ಒಂದು ವಿಂಡೋ ಬರುತ್ತೆ, ಆ ಕಡೆ ಒಂದು ವಿಂಡೋ ಬರುತ್ತೆ, ಆ ಕಡೆ ಮೇಲ್ಗಡೆ, ಆ ಕಡೆ ಮೇಲ್ಗಡೆ. ಅದು ನಾನ್ ರಿಮೂವಲ್ ಬರುತ್ತೆ, ಬರೀ ಬೆಳಕಿಗೋಸ್ಕರ. ಇದೆಲ್ಲ ರಿಮೂವ್ ಆಗುತ್ತೆ, ಗಾಳಿ ಮತ್ತು ಬೆಳಕು ಎರಡು ಬರುತ್ತೆ. ಇದು ಸೇಮ್ ಆ್ಯಂಟಿ ನಾಯ್ಸ್ ಬರುತ್ತೆ. ಈ ಕಡೆ ಎಲ್ಲ ಭಾಳ ಸ್ಪೇಸ್ ಇದೆ. ನೀವು ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೋಬೋದು. ನಿಮ್ಮ ಫರ್ನಿಚರ್ ಕೆಲಸನೂ ಇದರಲ್ಲಿ ಮಾಡ್ಕೋಬೋದು. ಈ ಕಡೆ ಬರುತ್ತೆ ಡ್ರೆಸ್ಸಿಂಗ್ ಏರಿಯಾ. ನಿಮ್ದು ಏನು ವಾಕಿಂಗ್ ವಾರ್ಡ್ರಾಪ್ಸ್ ಇದೆ ಅದೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಮಟ್ಟ ಕಂಪ್ಲೀಟ್ ಆಗುತ್ತೆ. ಸೊ ಎಲ್ಲ ನೀವು ದೊಡ್ಡದಾದಂಥ ವಾಕಿಂಗ್ ವಾರ್ಡ್ರಾಪ್ ಮಾಡ್ಕೋಬೋದು. ಈ ಕಡೆನೂ ಒಂದು ವಾಕಿಂಗ್ ವಾರ್ಡ್ರಾಪ್ ಈ ಸ್ಪೇಸಲ್ಲಿ ಮಾಡಿದ್ರೆ ಒಂದು ವಿಂಡೋ ಉಳಿಯುತ್ತೆ. ಈಗ ವಿಂಡೋ ಹೀಗೆ ಇಟ್ಕೋಬೇಕಂದ್ರೆ ನಡೆಯುತ್ತೆ, ಇಲ್ಲಪ್ಪ ಅಂದರೆ ನೀವು ಬೇರೆ ಏನಾದ್ರೆ ಡಿಸೈನ್ ಮಾಡ್ಕೋಬೋದು. ಇಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಮನೆಯಲ್ಲಿ ಎಲ್ಲ ಕಡೆ ಫಾಲ್ ಸೀಲಿಂಗ್ ಸಿಗುತ್ತೆ. ಸೊ ಇದು ಗ್ರನೈಟಲ್ಲಿ ಕೆಲಸ ಆಗಿದೆ. ಇದು ಡೋರ್ ಓಪನ್ ಮಾಡಿದ ತಕ್ಷಣ ನಾವು ಒಳಗೆ ಹೋಗ್ತೀವಿ. ಫಸ್ಟ್ ಕೆಳಗಡೆ ಟೈಲಿಂಗ್ ನೋಡ್ಕೊಳ್ಳಿ, ಮ್ಯಾಟ್ ಫಿನಿಶಿಂಗಲ್ಲೆಲ್ಲ ಪ್ಲಸ್ 3D ಡಿಸೈನ್ ಬರುತ್ತೆ. ಸೊ ಈ ಡಿಸೈನ್ ಬಂದರೆ ಈ ಕಡೆ ಫ್ಲೋ ಮಾಡಿದ್ದೀವಿ, ಈ ಕಡೆ ಬರುತ್ತೆ ಗ್ರೇ ಕಲರಲ್ಲಿ ಡಿಸೈನ್. ಅದೇ ಸೇಮ್ ಆಗಿದೆ. ಆ ಕಡೆ ಎಕ್ಸಾಸ್ಟ್ ಫ್ಯಾನ್ ಬರುತ್ತೆ, ವಿಂಡೋ ಕೊಟ್ಟಿದ್ದೀವಿ, ಗ್ರಿಲ್ ಕೂಡ ಇದೆ ಸೇಫ್ಟಿಗೋಸ್ಕರ. ಈ ಕಡೆ ಬರುತ್ತೆ ಬಾತ್ ಟ್ಯಾಬ್. ಇದು ಬಾತ್ ಟಬ್ ಇದೆ. ಈ ಟಬ್ ಮಸ್ತ್ ಯೂಸ್ ಮಾಡ್ಕೋಬೋದು. ಬಿಸಿ ಬಿಸಿ ನೀರು, ತಣ್ಣೀರು ಎರಡು ಬರುತ್ತೆ. ಸೊ ಅದಕ್ಕೆ ನಾವು ಎಲ್ಲ ಕಂಪ್ಲೀಟ್ ಫಿಟ್ ಮಾಡಿದ್ದೀವಿ. ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆ, ಇಟಾಲಿಯನ್ ಬರುತ್ತೆ. ಆ ಕಡೆ ಗೀಸರ್ ಕನೆಕ್ಷನ್ ಎಲ್ಲ ಕನೆಕ್ಷನ್ ಕೊಟ್ಟಿದ್ದೀವಿ. ಈ ಕಡೆ ನಿಮ್ಮ ಕಮೋಡ್ ಬರುತ್ತೆ, ಆಮೇಲೆ ಈ ಕಡೆ ನಿಮ್ಮ ಸಿಂಕ್ ಬರುತ್ತೆ. ಈ ಕಡೆ ನೀವು ಫಸ್ಟ್ ಕ್ಲಾಸ್ ಮಿರರ್ ಇಟ್ಕೊಂಡು ಈ ಸಿಂಕ್ ಯೂಸ್ ಮಾಡ್ಕೋಬೋದು. ಇದು ಸೇಮ್ ಫಿನಿಶಿಂಗ್ ಸನ್ಮೈಕಲ್ಲಿ ಮಾಡಿರ್ತೀವಿ. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ. ಇದು ಫಸ್ಟ್ ಬೆಡ್ರೂಮ್ ಪ್ಲಸ್ ಕಿಚನ್ ಪ್ಲಸ್ ಗಾರ್ಡನ್ ಏರಿಯಾ ಪ್ಲಸ್ ಡೈನಿಂಗ್ ಏರಿಯಾ ಪ್ಲಸ್ ಪೂಜಾ ರೂಮ್ ಎಲ್ಲ ಇಲ್ಲಿ ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಮೇಲ್ಗಡೆ. ಗ್ರನೈಟಲ್ಲಿ ಕೆಲಸ ಆಗಿದೆ. ಹೊರಗಡೆ ಏನು ಡಿಸೈನ್ ಇದೆ ಅದೇ ಥರ ಯೂಸ್ ಆಗಿದೆ. ಸೊ ಇದು ಹೇಗಾಗತ್ತೆಪ್ಪ ಅಂದರೆ ಒಳಗಡೆ ಒಂದು MS ಅಲ್ಲಿ ಒಂದು ಆ್ಯಂಗಲ್ ಬರುತ್ತೆ, ಅದು ಗಾಡಿಯಲ್ಲಿ ಫಿಟ್ ಆಗಿರುತ್ತೆ. ಆಮೇಲೆ ಅದಕ್ಕೆ ಒಂದು ಬಾಕ್ಸ್ ಬರುತ್ತೆ, ಆ ಬಾಕ್ಸ್ ಮೇಲೆ ಈ ಥರ ಫಿಟ್ಟಿಂಗ್ ಮಾಡ್ತೀವಿ. ಸೊ ಇದು ಗ್ರನೈಟ್ ಇದೆ. ಕೆಳಗಡೆ ಗ್ಯಾಪ್ ಇರುತ್ತೆ. ನೀವು ಬೇಕಪ್ಪ ಅಂದರೆ LED ಲೈಟ್ಸ್ ಇಲ್ಲೇ ಹಚ್ಕೋಬಹುದು. ನಾವು ಹಚ್ಚಿಲ್ಲ. ಗ್ಲಾಸ್ ರೀಲಿಂಗ್ ನೋಡ್ಕೊಳ್ಳಿ. ಇದು ವುಡನ್ ಫಿನಿಶಿಂಗಲ್ಲಿ ಕೊಟ್ಟಿದ್ದೀವಿ. ರೀಲಿಂಗ್ ಎಕ್ದಮ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ, ಟಫನ್ ಗ್ಲಾಸ್ ಬರುತ್ತೆ. ಈ ಥರ ಫಿಟ್ಟಿಂಗ್ ಬರುತ್ತೆ. ಅಥವಾ ಸ್ಟಡ್ ನೋಡ್ಕೊಳ್ಳಿ, ಲೇಟೆಸ್ಟ್ ಸ್ಟಡ್ ಈ ಥರ ಬಂದಿದೆ. ಸೊ ಅದು ಕಾಂಬಿನೇಷನ್ ಬರುತ್ತೆ. ಸೊ ಇಲ್ಲಿಂದ ಮೇಲ್ವರೆಗೂ ನೋಡ್ಕೊಳ್ಳಿ ಹೇಗಿದೆ. ಆ ಕಡೆ ಒಂದು ವೈರ್ ಕೊಟ್ಟಿದ್ದೀವಿ ಮೇಲೆ, ಅಲ್ಲಿಂದ ಕೆಳಗಡೆ ನೀವು ಒಂದು ಬಸ್ಟ್ ಝೂಮರ್, ಒಂದು ದೊಡ್ಡದಾದಂಥ ಒಂದು ಝೂಮರ್ ನೀವು ಕೆಳಗಡೆ ಬಿಡಬಹುದು. ಈ ಕಡೆ ಪೂರ್ತಿ ವಾಲ್ ಇದೆ. ಈ ವಾಲಲ್ಲಿ ಫ್ರೇಮಿಂಗ್ ಮಾಡ್ಕೋಬಹುದು. ನಿಮ್ಮ ಫೋಟೋಸ್ ಏನಿದೆ ಆ ಎಲ್ಲ ಫೋಟೋಸ್ ನೀವು ಇಲ್ಲಿ ಹಚ್ಕೋಬಹುದು. ಈ ಕಡೆನೂ ಒಂದು ಲೈಟ್ ಕೊಟ್ಟಿದ್ದೀವಿ, ಅದು ಆನ್ ಮಾಡಿಲ್ಲ, ಮರ್ತೀವಿ. ಸೊ ಅದು ಲೈಟ್ ಆನ್ ಆಗುತ್ತಾ, ಬೆಸ್ಟ್ ಕಾಣಿಸುತ್ತೆ. ಹೇಗೆ ಇವಾಗ 6 ಗಂಟೆ ಆಗ್ತಾ ಇದೆ. ಸೊ ಸ್ವಲ್ಪ ಕತ್ಲಾದ್ಮೇಲೆ ಇದು ಲೈಟಿಂಗ್ ಎಲ್ಲ ಕಲರ್ ನಿಮಗೆ ಗೊತ್ತಾಗುತ್ತೆ. ಮೇಲ್ಗಡೆ ಇದು ನಾನ್ ರಿಮೂವಬಲ್ ವಿಂಡೋ, ಇದರಲ್ಲಿ ಬೆಳಕು ಬರುತ್ತೆ. ಈ ಕಡೆ ಬರುತ್ತೆ, ಇದು ರಿಮೂವಬಲ್ ವಿಂಡೋ ಇದೆ, ಇದಕ್ಕೋಸ್ಕರ ಗಾಳಿಗೋಸ್ಕರ. ಆಮೇಲೆ ಇದು ಬಂದುಬಿಟ್ಟು ಸೇಫ್ಟಿ ಡೋರ್. ಈ ಕಡೆ ಗ್ಯಾಲರಿ ಇದೆ, ಸೇಮ್ ಅದೇ ಕಡೆಗೆ ಯೂಸ್ ಮಾಡಿದ್ದಾರೆ. ಈ ಕಡೆ ಒಂದು ಗ್ಯಾಲರಿ ಬರುತ್ತೆ. ಫಸ್ಟ್ ಬ್ಯಾಲ್ಕನಿ, ಸೆಕೆಂಡ್ ಬ್ಯಾಲ್ಕನಿ, ಇದು ಥರ್ಡ್ ಬ್ಯಾಲ್ಕನಿ. ಆ ಕಡೆ ಒಂದು 4-5 ಬ್ಯಾಲ್ಕನಿ. ಇಲ್ಲಿಂದ ವ್ಯೂ ನೋಡ್ಕೊಳ್ಳಿ ಹೇಗಿದೆ ಅಂತ. ಅದು ಕಾಣಿಸ್ತಾ ಇದೆ, ಅದು ಗುಡ್ಡು, ಅದು ಕಾಕ್ತಿ ಏರಿಯಾ ಇದೆ. ಸೊ ಈ ಕಡೆ ಇಲ್ಲಿಂದ ನಿಮಗೆ ಆಜಮ್ ನಗರ್, ಕುಮಾರಸ್ವಾಮಿ ಲೇಔಟ್, ಹನುಮಾನ್ ನಗರ್, ಸಾರಥಿ ನಗರ್ ಎಲ್ಲ ವ್ಯೂ ಇಲ್ಲಿಂದ ಬರುತ್ತೆ. ಸೊ ಎಕ್ದಮ್ ಹೈಟಲ್ಲಿದೆ. ಆಮೇಲೆ ಫೌಂಡೇಶನ್ ಇರುತ್ತೆ, ಅದು ಕಲ್ಲಲ್ಲಿದೆ, ಯಾಕಂದರೆ ಇಲ್ಲಿ ಬ್ಲ್ಯಾಕ್ ಸ್ಟೋನ್ ಬರುತ್ತೆ. ಸೊ ಫೌಂಡೇಶನ್ ಭಾಳ ಗಟ್ಟಿದೆ. ಈ ಏರಿಯಾ ಬಂದುಬಿಟ್ಟು ಸಿಟ್ಟಿಂಗ್ ಏರಿಯಾ. ಮೇಲೆ ಬಂದ ತಕ್ಷಣ ಇಲ್ಲಿ ಫಸ್ಟ್ ಕ್ಲಾಸ್ ನೀವು ಸಿಟ್ಟಿಂಗ್ ಮಾಡಿ, ಇಲ್ಲಿ ಒಂದು TV ಪ್ಯಾನಲ್ ಹಚ್ಕೊಂಡು ಆರಾಮ್ ಸಿಟ್ಔಟ್ ಮಾಡಿ ಆಮೇಲೆ ಮಲ್ಗಕ್ಕೆ ಹೋಗ್ಬೋದು. ಇಲ್ಲೇ 3 ರೂಮ್ ಇದೆ. ಕೆಳಗಡೆ 1 ರೂಮ್ ಬಂತು, ಈ ಕಡೆ 3 ರೂಮ್. ಇದು ಒಂದು, ಅದು ಒಂದು. ಸೊ ಫಸ್ಟ್ ನಾವು ನೋಡ್ತಾ ಇದ್ದೀವಿ ಈ ರೂಮ್. ನೋಡೋಣ ಹೇಗಿದೆ ಅಂತ. ಸೇಮ್ ಡೋರ್,
ಎಲ್ಲೂ ಡೋರ್ ಚೇಂಜ್ ಆಗಿಲ್ಲ, ಸೇಮ್ ಇದೆ, ಅದೇ ಕ್ವಾಲಿಟಿ. ದೊಡ್ಡ ವಿಂಡೋ ಬರುತ್ತೆ, ಸೇಮ್ ಬರುತ್ತೆ. ಫೆನೆಸ್ಟೆಕ್ ಎಕ್ದಮ್ ಸ್ಟ್ಯಾಂಡರ್ಡ್, ಬೆಂಗಳೂರಿಂದ ಬಂದು ಇಲ್ಲಿ ಫಿಟ್ ಮಾಡಿರ್ತಾರೆ. ವುಡನ್ ಫಿನಿಶಿಂಗ್, ಲೈಟ್ ಗ್ರೇ ಕಲರಲ್ಲಿ ಇಲ್ಲಿ ಕಲರ್ ಚೇಂಜ್ ಮಾಡಿದ್ದೀವಿ, ಗ್ರೇ ಕಲರ್ ಬರುತ್ತೆ. ಮೇಲ್ಗಡೆ POP ಬರುತ್ತೆ. ಈ ಕಡೆ ವಾಕಿಂಗ್ ವಾರ್ಡ್ರೋಬ್ಗೋಸ್ಕರ ಜಾಗ ಕೊಟ್ಟಿದ್ದೀವಿ. ನೀವೆಲ್ಲ ಈ ಕಡೆ ಮತ್ತು ಈ ಕಡೆ ವಾಕಿಂಗ್ ವಾರ್ಡ್ರೋಬ್ ಮಾಡ್ಕೋಬಹುದು. ಈ ಕಡೆ ಬರುತ್ತೆ ವಾಶ್ರೂಮ್ ಏರಿಯಾ. 3D ಟೈಲಿಂಗ್ ಇದೆ, ಬೆಸ್ಟ್ ಟೈಲಿಂಗ್ ನೀವು ನೋಡ್ಕೋಬಹುದು. 3D ಇದೆ, ಎಲ್ಲ ಫಿಟ್ಟಿಂಗ್ ಕೊಟ್ಟಿದ್ದೀವಿ. ಮೇಲ್ ಸೇಮ್ ಗ್ಯಾಲರಿ, ಗ್ರಿಲ್ ಇದೆ, ವಿಂಡೋ ಇದೆ ವೆಂಟಿಲೇಷನ್ಗೋಸ್ಕರ. ಇದು ಮೇಲ್ಗಡೆ ಫಸ್ಟ್ ಅಂದರೆ ಟೋಟಲ್ ಸೆಕೆಂಡ್ ಬೆಡ್ರೂಮ್. ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ, ಈ ಕಡೆ POP ಫಾಲ್ ಸೀಲಿಂಗ್ ಇದೆ. ಸೊ ಈ ಕಡೆ ಬರುತ್ತಾ ಸೆಕೆಂಡ್ ಬೆಡ್ರೂಮ್, ಮೇಲ್ಗಡೆಯಿಂದ ಸೆಕೆಂಡ್, ಟೋಟಲ್ ಥರ್ಡ್ ಬೆಡ್ರೂಮ್. ಇದು ಬಹಳ ಬಿಗ್ ಬೆಡ್ರೂಮ್ ಇದೆ, ಬಹಳ ಚಂದ ಬೆಡ್ರೂಮ್ ಇದೆ. ಕೆಳಗಡೆ ಏನು ಡಿಸೈನ್ ಇತ್ತು ಅದೇ ಥರ ಡಿಸೈನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಥರ ಕಟಗಿಯಲ್ಲಿ ಕೆಲಸ ಆಗಿದೆ. ಗ್ಲಾಸ್ ಇದೆ, ಮೇಲ್ಗಡೆನೂ ಎಲ್ಲ ಗ್ಲಾಸ್ ಬರುತ್ತೆ. ದೊಡ್ಡದಾದಂಥ ಒಂದು ಫ್ರಂಟ್ ಫೇಸಿಂಗಿಂದ ಬ್ಯಾಲ್ಕನಿ ಬರುತ್ತೆ. ಫಸ್ಟ್ ಬ್ಯಾಲ್ಕನಿ ನೋಡ್ಕೊಳ್ಳೋಣ ಹೇಗಿದೆ ಅಂತ. ಇಲ್ಲಿ ಕೂಡ ಸ್ಪಾಟ್ಲೈಟನ್ನು ಕೊಟ್ಟಿದ್ದೀವಿ. ಸೊ ವ್ಯೂ ನೋಡ್ಕೊಳ್ಳಿ, ಇಲ್ಲಿಂದ ಬಹಳ ಕ್ಲಿಯರಾಗಿ ಕಾಣಿಸುತ್ತೆ. ಸುಂದರವಾದ ನಿಮಗೆ ಇಲ್ಲಿ ಒಂದು ಅಟ್ಮಾಸ್ಫಿಯರ್ ಸಿಗುತ್ತೆ, ಶಾಂತ ವಾತಾವರಣ, ಮಸ್ತ್ ಫ್ರೆಶ್ ಆಕ್ಸಿಜನ್ ಏರ್ ಬರುತ್ತೆ. ಎಲ್ಲ ಗಿಡ ಪಕ್ಷಿಗಳ ನಿಮಗೆ ಸೌಂಡ್ ಬರ್ತಾನೆ ಇರುತ್ತೆ. ಈಗ ಬರ್ತಾ ಇದೆ, ಸ್ವಲ್ಪ ನೀವು ಇದು ಕೊಟ್ಟರೆ ನಿಮಗೆ ಕೇಳಿಸುತ್ತೆ. ಮೇಲ್ಗಡೆ ಎಲ್ಲ ಸ್ಪಾಟ್ಲೈಟ್ ಇದೆ. ಇಲ್ಲಿವರೆಗೂ ನಿಮಗೆ ಪೂರ್ತಿ 40 ಫೀಟ್ ನಿಮಗೆ ಇಲ್ಲಿ ಸಿಗುತ್ತೆ. ಬ್ಯಾಲ್ಕನಿ ಅದ, ಭಾಳ ದೊಡ್ಡ ಬ್ಯಾಲ್ಕನಿ. ಮಸ್ತ್ ನೀವು ಕಾಫಿ ಟೇಬಲ್ ಇಟ್ಕೋಬೋದು, ನಿಮ್ಮ ಜೂಲ ಮಾಡ್ಕೋಬೋದು, ಗಾರ್ಡನ್ ಮಾಡ್ಕೋಬೋದು, ಏನು ಬೇಕಾದರೂ ಮಾಡ್ಕೋಬೋದು. ಅಷ್ಟು ದೊಡ್ಡ ಬ್ಯಾಲ್ಕನಿ ಇದೆ. ಇದು ಬಂದುಬಿಟ್ಟು ರೂಮ್. ಸೊ ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ರೂಮ್ ಇದೆ. ಈ ಕಡೆ ನೀವೆಲ್ಲ ವಾಕಿಂಗ್ ವಾರ್ಡ್ರೋಬ್ಸ್ ಮಾಡ್ಕೋಬೋದು, ಈ ಕಡೆ ವಾಕಿಂಗ್ ವಾರ್ಡ್ರೋಬ್ಸ್ ಮಾಡ್ಕೋಬೋದು. ಮೇಲ್ಗಡೆ POP ಮಾಡಿದ್ದೀವಿ. ಈ ರೂಮ್ ನೋಡ್ಕೊಳ್ಳಿ ಹೇಗಿದೆ. ಇದು ವಾಶ್ರೂಮ್ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಒಳಗಡೆ ಗ್ರೇ ಕಲರ್ ಮ್ಯಾಟ್ ಫಿನಿಶಿಂಗಲ್ಲಿ ನಾವು ಟೈಲಿಂಗ್ ಕೊಟ್ಟಿದ್ದೀವಿ. ಇಲ್ಲಿ ಕೂಡ ನಿಮಗೆ ಸಿಂಕ್ ಸಿಗುತ್ತೆ, ಶವರ್, ಹ್ಯಾಂಡ್ ಶವರ್ ಫಿಟ್ಟಿಂಗ್ಸ್ ಎಲ್ಲ ಕೆರ್ವಿಡ್ದು ಎಕ್ದಮ್ ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ ಬರುತ್ತೆ. ಎಲ್ಲ ಇಟಾಲಿಯನ್ ಫಿನಿಶಿಂಗಲ್ಲಿ ನಿಮಗೆ ನಾವು ಕೊಡ್ತಾ ಇದ್ದೀವಿ. ಫಿನಿಶ್ ಆದಮೇಲೆ ಇದರಲ್ಲಿ ಇನ್ನೂ ನಿಮಗೆ ಟ್ಯಾಪಿಂಗ್ ಫಿನಿಶಿಂಗ್ ಏನೂ ಆಗಿಲ್ಲ. ಅದಾದಮೇಲೆ ಬಹಳ ಇನ್ನೂ ಇದರಲ್ಲಿ ಗ್ಲೋ ಬರುತ್ತೆ. ಈ ಮನೆಯಲ್ಲಿ ಏನೇನು ವಸ್ತುಗಳಿದೆ ಅದು ನೀವು ಬಂದು ಚೂಸ್ ಮಾಡಿದ್ಮೇಲೆ ನಿಮಗೆ ಆ ಥರನ ಫಿಟ್ಟಿಂಗ್ ಮಾಡಿ ಕೊಡ್ತಾ ಇದ್ದೀವಿ. ಎಕ್ದಮ್ ಸ್ಟ್ಯಾಂಡರ್ಡ್ ಫಿಟ್ಟಿಂಗ್, ಎಲ್ಲ ಥರ ನಿಮಗೆ ಮನಸ್ಸು ಬರುತ್ತೆ. ಆ ಥರ ಏನೂ ಒಂದು ಹೆಸರು ಇಡೋಕ್ಕಾಗಲ್ಲ, ಆ ಥರ ಕೊಟ್ಟಿದ್ದೀವಿ. ಇಲ್ಲಿ ಕೂಡ POP ಇದೆ. ಇಲ್ಲಿಂದ ಹೋದರೆ ಸೀದನ್ನು ಹೋಗ್ತೀವಿ ಟೆರಿಸ್ಗೆ. ಅದು ನಾನು ತೋರಿಸ್ತೀನಿ ಹೇಗಿದೆ ಅಂತ. ಅಲ್ಲಿ ಮೇಲ್ಗಡೆ ಕೂಡ ಅಲ್ಲಿ ನೋಡಿ, ಅದು ಲಾಸ್ಟ್ ಪಾಯಿಂಟ್, ಅಲ್ಲಿ ನಾವು POP ಮಾಡಿದ್ದೀವಿ. ಅಲ್ಲಿ ಕೂಡ ಸ್ಪಾಟ್ಲೈಟ್ ಇದೆ. ಆ ಕಾರ್ನರ್ ಒಂದು ಲೈಟ್ ಕಾಣಿಸ್ತಾ ಇದೆ. ಸೊ ನಾನ್ ರಿಮೂವಬಲ್ ವಿಂಡೋಸ್ ಕೊಟ್ಟಿದ್ದೀವಿ. ಸೊ ಅಲ್ಲಿಂದ ಜೂಮರ್ ಕೆಳಗಡೆ ಹೋಗುತ್ತೆ. ಸೊ ಇದು ಬಂದುಬಿಟ್ಟು ಲಾಸ್ಟ್ ಬೆಡ್ರೂಮ್, 4th ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಇಲ್ಲಿಂದ ಈ ಕಡೆ ನೋಡಿ, ಮತ್ತೆ ಸ್ವಲ್ಪ ಡಿಸೈನ್ POP ಇಲ್ಲಿ ಚೇಂಜ್ ಮಾಡಿದ್ದೀವಿ. ಸೇಮ್ ಥರ ವಿಂಡೋ ಕೆಳಗಡೆ ಹೇಗಿತ್ತು ಆ ಥರನ ಇದೆ. ಈ ಕಡೆಯಿಂದ ನೋಡಿದರೆ ಸೊ ಈ ಕಡೆ ಬರುತ್ತೆ ನಿಮಗೆ ಏರಿಯಾ. ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ಸ್ ಮಾಡ್ಕೋಬೋದು. ಸೇಮ್ ಬೆಡ್ರೂಮ್. ಇದು ವಾಶ್ರೂಮ್ ಇಲ್ಲಿ ಬರುತ್ತೆ. ಇಲ್ಲಿ ಟೈಲಿಂಗ್ ಕಲರ್ ಚೇಂಜ್ ಆಗಿದೆ. ಇದು ಮ್ಯಾಟ್ ಫಿನಿಶಿಂಗ್ ಇದೆ. ಸೇಮ್ ಬಾತ್ ಟಬ್ ಕೊಡ್ತಾ ಇದ್ದೀವಿ. ಮೇಲೆ ಎಕ್ಸಾಸ್ಟ್ ಫ್ಯಾನ್ ಅದಿದೆ. ಸೊ ಇದು ಸುಂದರವಾದಂಥ ಬಾತ್ ಟಬ್, ಸೇಮ್ ನಿಮಗೆ ಫಿಟ್ಟಿಂಗ್ ಬರುತ್ತೆ. ಸೊ ವಾಶ್ರೂಮಲ್ಲಿ ಎಲ್ಲ ನಿಮಗೆ ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ ಕೊಡ್ತಾ ಇದ್ದೀವಿ. ಪ್ಲಸ್ ಇದರಲ್ಲಿ ಮೇಲ್ಗಡೆ ಸೋಲಾರ್ ಪ್ಲಸ್ ಪ್ರೆಷರ್ ಪಂಪ್ ಇದೆ. ಸೊ ನೀರು ಏನು ಪ್ರೆಷರಲ್ಲಿ ಬರಬೇಕು, ನೀರು ತಂಪಾಯ್ತಂದರೆ ಮತ್ತೆ ರಿವರ್ಸ್ ಹೋಗಿ ಹೀಟಾಗಿ ನಿಮಗೆ ಬರುತ್ತೆ. ಅದರಿಂದ ನೀರು ವೇಸ್ಟ್ ಆಗಲ್ಲ. ಸೋಲಾರ್ ಎಲ್ಲ ಸಿಸ್ಟಮ್ ಕೊಡ್ತಾ ಇದ್ದೀವಿ. ಎಕ್ದಮ್ ಸ್ಟ್ಯಾಂಡರ್ಡ್ ಫಿನಿಶಿಂಗ್, ಫೈನ್ ಫಿನಿಶಿಂಗ್, ಎಲಿಗೆಂಟ್ ಲುಕ್, ನೀವು ಏನಾದರೂ ಇದಕ್ಕೆ ಹೇಳ್ಬೋದು. ಸೊ ಇಲ್ಲಿಂದ ನಾವು ಮೇಲೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಎಂಡಿಗೆ ನಾವು ಬಂದಿದ್ದೀವಿ. ಈ ಮನೆ ಯಾವ ಥರ ಇದೆ, ಏನಿದೆ ಕಮೆಂಟ್ ಮಾಡಿ. ಏನು ಚೇಂಜಸ್ ಆಗಬೇಕಾಗಿತ್ತು ಅದು ನೀವು ಹೇಳ್ಬೋದು. ಬಹಳ ಮನೆ ನಾವು ತೋರಿಸ್ತಾ ಇರ್ತೀವಿ, ಏನು ಚೇಂಜಸ್ ಆಗಬೇಕು, ಏನು ಆಗಬಾರ್ದು. ಯಾಕಂದರೆ ನೆಕ್ಸ್ಟ್ ನಾವು ಏನಾರ ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ, ಎಲ್ಲರ ಯಾವ ಬಿಲ್ಡರ್ ಮಾಡ್ತಾ ಇದ್ದಾರೆ, ನಾವು ಅವ್ರಿಗೂ ಸಜೆಸ್ಟ್ ಮಾಡ್ಬೋದು. ಸೇಫ್ಟಿ ಡೋರ್ ಗ್ರನೈಟಲ್ಲಿ ಕೆಲಸ ಆಗಿದೆ. ಸೊ ಇದು ಟೆರಿಸ್. ಸೊ ಇಲ್ಲಿಂದ ನಿಮಗೆ ನಾವು ತೋರಿಸ್ತೀವಿ. ಇದು ರೆಸಿಡೆನ್ಷಿಯಲ್ ಏರಿಯಾ, ವಿದ್ಯಾನಗರ, ನಿಯರ್ ಬೈ ಕುಮಾರಸ್ವಾಮಿ ಲೇಔಟ್, ನಿಯರ್ ಬೈ ಕುವೆಂಪು ನಗರ್, KLE ಇಂಟರ್ನ್ಯಾಷನಲ್ ಸ್ಕೂಲಿಂದ ಹತ್ತಿರ ಆಗುತ್ತೆ, ಹನುಮಾನ್ ನಗರ್, ಇದೆಲ್ಲ ಇದೇ ಏರಿಯಾ. ಸೊ ಆ ಏರಿಯಾ ನಿಮಗೆ ಝೂಮ್ ಮಾಡಿ ತೋರಿಸಿದ್ದಾರೆ. ಸೊ ಅದು ಕಾಣಿಸುತ್ತೆ, ಸದಾಶಿವ ನಗರ ಕಾಣಿಸುತ್ತೆ ಆ ಕಡೆಯಿಂದ. ಆ ಕಡೆ APMC, ಆಜಮ್ ನಗರ್, ಸದಾಶಿವ ನಗರ್, KLE ಅದು ಎಲ್ಲ ಇಲ್ಲಿಂದ ಕಾಣಿಸುತ್ತೆ. ಎಕ್ದಮ್ ಹೈಟ್ ಮೇಲೆ ವ್ಯೂ, ಎಕ್ದಮ್ ಮಸ್ತ್ ಗ್ರೀನರಿ, ಬಹಳ ಚಂದ ಮನೆ ಕಟ್ಟಿದ್ದಾರೆ. ಎಕ್ದಮ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಬಗ್ಗೆ ಏನು ಹೇಳಕ್ಕೆ ಬರಲ್ಲ ನಿಮಗೆ, ಆ ಥರ ಕ್ವಾಲಿಟಿ ಆಗಿದೆ.
ಸೊ ಇದು ಮನೆ ವಿದ್ಯಾನಗರಲ್ಲಿ 2,85,00,000 ರೂಪಾಯಲ್ಲಿದೆ. ನೆಗೋಷಿಯಬಲ್ ಪ್ರೈಸ್, ಎನ್ ಎ ಲೇಔಟ್, ಬುಡಾ ಅಪ್ರೂವ್ಡ್, 40/60 ಈಸ್ಟ್ ಫೇಸಿಂಗ್ ಪ್ಲಾಟ್, ನಾರ್ತ್ ಫೇಸಿಂಗಿಂದ ಎಂಟ್ರಿ, ಎಲ್ಲ ಸ್ಟ್ಯಾಂಡರ್ಡ್ ಕ್ವಾಲಿಟಿ, G+2. ಮೇಲ್ಗಡೆ ಮತ್ತೆ ಬೇಕಂದ್ರೆ ಒಂದು ಪೆಂಟ್ ಹೌಸ್ನೇ ಮಾಡ್ಕೋಬೋದು, ಅದು ನಿಮಗಿಲ್ಲೇ ಪ್ರೊವಿಷನ್ ಇದೆ. ಸೊ ನಾವು ಇದು ಮಾಡಿದ್ದ ಕಷ್ಟ, ನಾವು ಮಾಡಿದ್ದು ಪ್ರಯತ್ನಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾರಿಗೆ ಬೇಕೋ ಅವ್ರಿಗೆ ಇದು ತಲುಪತ್ತೆ ವಿಡಿಯೋ, ಅವ್ರು ಬಂದು ಇದು ಮನೆ ನೋಡ್ತಾರೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರಿ, ಬಹಳ ಧನ್ಯವಾದಗಳು. ನಾನು ಅಜರುದ್ದೀನ್, ಕುಂದಾನಗರಿ ಪ್ರಾಪರ್ಟೀಸ್, ಬೆಳಗಾವಿ.